ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಮೂವಿ ಕೇಸರಿ 2 ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಜಲಿಯನ್ ವಾಲಾಬಾಗ್ನ ತೋರಿಸ್ತಾರೆ. ಇಲ್ಲಿ ಜನರು ಬ್ರಿಟಿಷರ ವಿರುದ್ಧ ಬಂದು ಸೇರಿರ್ತಾರೆ. ಇಲ್ಲಿ ಒಬ್ಬ ಹುಡುಗ ತಮ್ಮ ಮೇಲಿಂದ ಒಂದು ಪ್ಲೇನ್ ಹೋಗೋದನ್ನ ನೋಡ್ತಾನೆ. ಆಗ ಸ್ವಲ್ಪ ಹೊತ್ತಿಗೆ ಅಲ್ಲಿ ಜನರಲ್ ಡಯರ್ ಸೈನಿಕರೊಂದಿಗೆ ಬರ್ತಾನೆ. ಈತ ಅಲ್ಲಿದ್ದವರ ಮೇಲೆ ಫೈರಿಂಗ್ ಆರ್ಡರ್ನ ಕೊಡ್ತಾನೆ. ಸಿಪಾಯಿಗಳು ಅಂದಾಜನ್ನು ಫೈರಿಂಗ್ ಮಾಡ್ತಾರೆ. ಇದರಿಂದ ಸಾವಿರಾರು ಜನ ಸತ್ತೋಗ್ತಾರೆ. ಇದರಲ್ಲಿ ಮಹಿಳೆಯರು, ವಯಸ್ಸಾದವರು ಮತ್ತು ಮಕ್ಕಳು ಸಹ ಇರ್ತಾರೆ. ಆದ್ರೆ ಡಯರ್ ಸ್ವಲ್ಪನೂ ಕನಿಕರ ಪಡದೆ ಅವರನ್ನೆಲ್ಲ ಸಾಯಿಸ್ಬಿಡ್ತಾನೆ. ಇಲ್ಲಿಂದ ಸೀನ್ ಸ್ವಲ್ಪ ವರ್ಷಗಳ ಹಿಂದೆ ಶಿಫ್ಟ್ ಆಗುತ್ತೆ. 1914ರಲ್ಲಿ ನಡೆದ ವರ್ಲ್ಡ್ ವಾರ್ ನಲ್ಲಿ ಬ್ರಿಟಿಷರು ಭಾರತೀಯರಿಗೆ ತಮ್ಮ ಜೊತೆ ಸೇರ್ಕೊಂಡ್ರೆ ನಾವು ಯುದ್ಧ ಮುಗಿದ ಮೇಲೆ ಭಾರತವನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಯುದ್ಧ ಮುಗಿದು ಬ್ರಿಟಿಷರು ಗೆದ್ದರೂ ಸಹ ಅವರು ದೇಶ ಬಿಟ್ಟು ಹೋಗಿರೋದಿಲ್ಲ. ಇದರಿಂದ ಕೋಪಗೊಂಡ ಕೃಪಾಲ್ ಸಿಂಗ್ ಅನ್ನೋ ಪ್ರೊಫೆಸರ್ ಬ್ರಿಟಿಷರ ವಿರುದ್ಧ ಆಂದೋಲನ ಮಾಡ್ತಿರ್ತಾನೆ. ಆಗ ಡಯರ್, ಕೃಪಾಲ್ ಸಿಂಗ್ ನಮ್ಮ ವಿರುದ್ಧ ಆಂದೋಲನ ಮಾಡ್ತಿದ್ದಾನೆ, ಅವನನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ, ಅವನ ಮೇಲೆ ಯಾವುದಾದ್ರೂ ಒಂದು ಕೇಸ್ ಹಾಕಿ ಅವನನ್ನ ಜೈಲಿಗೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಆತ ತೀರತ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿನ ಕರೆದು ಕೃಪಾಲ್ನ ಜೈಲಿಗೆ ಹಾಕಿಸೋಕೆ ಒಬ್ಬ ಒಳ್ಳೆ ಲಾಯರ್ ಬೇಕು ಅಂತ ಹೇಳ್ತಾನೆ. ಆಗ ತೀರತ್ ಸಿಂಗ್ ಶಂಕರ್ ನಾಯರ್ ಎಂಬ ಒಬ್ಬ ವಕೀಲಿದ್ದಾನೆ. ಆತ ಇಲ್ಲಿವರೆಗೂ ಒಂದು ಕೇಸ್ ಸೋತಿಲ್ಲ, ಅವನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ. ಈಗ ತೀರತ್ ಸಿಂಗ್ ನಾಯರ್ ಹತ್ರ ಬರ್ತಾನೆ. ತೀರತ್ ನಾಯರ್ಗೆ ಕೃಪಾಲ್ ಸಿಂಗ್ ಎಂಬ ಪ್ರೊಫೆಸರ್ ವಿರುದ್ಧ ವಾದ ಮಾಡಬೇಕು ಅಂತ ಹೇಳ್ತಾನೆ. ಆಗ ನಾಯರ್ ಒಪ್ಕೋತಾನೆ. ಏಕೆಂದ್ರೆ ನಾಯರ್ ಬ್ರಿಟಿಷರ ಕಡೆಯಿಂದನೇ ವಾದ ಮಾಡ್ತಿರ್ತಾನೆ. ಅಂದರೆ ನಾಯರ್ ಬ್ರಿಟಿಷರಿಗಾಗಿಯೇ ಕೆಲಸ ಮಾಡ್ತಿರ್ತಾನೆ. ಈಗ ಕೋರ್ಟ್ ರೂಮ್ ತೋರಿಸಲಾಗುತ್ತೆ. ಇಲ್ಲಿ ನಾಯರ್ ಕೃಪಾಲ್ ಸಿಂಗ್ ವಿರುದ್ಧ ಕೇಸ್ ನ ವಾದ ಮಾಡ್ತಾನೆ. ನಾಯರ್ ಕೋರ್ಟ್ ಅಲ್ಲಿ ಕೃಪಾಲ್ ಸಿಂಗ್ ಮೊದಲು ವರ್ಲ್ಡ್ ವಾರ್ ನಲ್ಲಿ ಭಾಗವಹಿಸಿದ್ದ. ಈತನಿಗೆ ಬಾಂಬ್ ರೆಡಿ ಮಾಡೋದು ಗೊತ್ತಿದೆ. ಈತ ಕೆಲವು ಹುಡುಗರಿಗೆ ಬಾಂಬ್ ರೆಡಿ ಮಾಡಿ ಕೊಟ್ಟಿದ್ದ. ಇದರಿಂದ ಹುಡುಗರು ಒಬ್ಬ ಪೊಲೀಸ್ ಆಫೀಸರ್ನ ಕೊಂದಿದ್ರು. ಇದರಲ್ಲಿ ಕೃಪಾಲ್ ಸಿಂಗ್ ಕೈವಾಡ ಇದೆ ಅಂತ ವಾದ ಮಾಡ್ತಾನೆ. ನಾಯರ್ ಕೃಪಾಲೇ ಆ ಬಾಂಬ್ ನ ರೆಡಿ ಮಾಡಿದ್ದು ಅಂತ ಸಾಬೀತು ಮಾಡ್ತಾನೆ. ಇದರಿಂದ ಕೃಪಾಲ್ಗೆ ಜೈಲಾಗುತ್ತೆ. ಕೃಪಾಲ್ನ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾಗ ಕೃಪಾಲ್ ಸಿಂಗ್ ನಾಯರ್ಗೆ, ನೀನು ತುಂಬಾ ಒಳ್ಳೆ ಲಾಯರ್, ಆದ್ರೆ ರಾಂಗ್ ಸೈಡ್ ಇಂದ ವಾದ ಮಾಡ್ತಿದ್ದೀಯಾ ಅಂತ ಹೇಳ್ತಾನೆ. ಆದ್ರೆ ನಾಯರ್ ಅದ್ಯಾವುದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಸೀನ್ ಇಲ್ಲಿಂದ ಶಿಫ್ಟ್ ಆಗಿ ನಾಯರ್ ಒಂದು ಪಾರ್ಟಿಯಲ್ಲಿ ತನ್ನ ವೈಫ್ ಜೊತೆ ಇರ್ತಾನೆ. ಆಗ ಅಲ್ಲಿ ಜನರಲ್ ಮೈಕಲ್ ಡಯರ್ ಬಂದು, ಬ್ರಿಟಿಷ್ ಗೌರ್ಮೆಂಟ್ಗಾಗಿ ನೀವು ಈ ಕೇಸ್ ವಾದ ಮಾಡಿ ಗೆದ್ದಿದ್ದಕ್ಕೆ ನಿಮಗೆ ಸರ್ ಉಪಾಧಿಯನ್ನ ಕೊಟ್ಟು ಗೌರವಿಸುತ್ತಿದ್ದೇವೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ನಾಯರ್ ತುಂಬಾ ಖುಷಿ ಆಗ್ತಾನೆ. ಏಕೆಂದರೆ ಬ್ರಿಟಿಷರ ಕಾಲದಲ್ಲಿ ಸರ್ ಎಂದು ಕರೆಸಿಕೊಳ್ಳುವುದು ತುಂಬಾ ಸನ್ಮಾನದ ವಿಷಯ ಆಗಿರುತ್ತೆ. ಈಗ ನಾಯರ್ಗೆ ಸನ್ಮಾನ ಮಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಅದೇ ದಿನ ಡಯರ್ ಜಲಿಯನ್ ವಾಲಾಬಾಗ್ ನಲ್ಲಿ ಹತ್ಯಾಕಾಂಡ ಮಾಡ್ತಾನೆ. ಈ ವಿಷಯ ಮೈಕಲ್ಗೆ ಗೊತ್ತಾದಾಗ ಆತ ಡಯರ್ಗೆ ತುಂಬಾ ಬೈತಾನೆ. ಈ ವಿಷಯ ಹೊರಗೆ ಬಂದ್ರೆ ಪ್ರತಿಯೊಬ್ಬ ಭಾರತೀಯನು ನಮ್ಮ ವಿರುದ್ಧ ಆಗ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಮೈಕಲ್ ತೀರತ್ ಸಿಂಗ್ ನ ಕರೆದು ಜಲಿಯನ್ ವಾಲಾಬಾಗ್ ನ್ಯೂಸ್ ಹೊರಗೆ ಬರಬಾರದು ಅಂತ ಹೇಳ್ತಾನೆ. ಆಗ ತೀರತ್ ಸೈನಿಕರನ್ನ ಕಳಿಸಿ ಜಲಿಯನ್ ವಾಲಾಬಾಗ್ ನ್ಯೂಸ್ ಪಬ್ಲಿಷ್ ಮಾಡಿದ ನ್ಯೂಸ್ ಪೇಪರ್ ಗಳನ್ನ ಸುಟ್ಟಾಕ್ತಾನೆ. ಆಮೇಲೆ ತೀರತ್ ಡಯರ್ ಹತ್ರ ಬಂದು ಮರಣ ಹೊಂದಿದವರ ಸಂಖ್ಯೆ ತುಂಬಾ ಇದೆ, ಇದರಿಂದ ಸ್ಮಶಾನದಲ್ಲಿ ಹೂಳೋಕ್ಕೂ ಜಾಗ ಇಲ್ಲ ಅಂತ ಹೇಳ್ತಾನೆ. ಆಗ ಡಯರ್ ಉಳಿದ ಹೆಣಗಳನ್ನ ನಾಲೆಯಲ್ಲಿ ಬಿಸಾಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ತೀರತ್ ಕೂಡ ಶಾಕ್ ಆಗ್ತಾನೆ. ಏಕೆಂದರೆ ಡಯರ್ಗೆ ತಾನು ಮಾಡಿದ ಕೆಲಸದ ಮೇಲೆ ಸ್ವಲ್ಪನೂ ಗಿಲ್ಟಿ ಇರೋದಿಲ್ಲ. ಈ ಕಡೆ ಜಲಿಯನ್ ವಾಲಾಬಾಗ್ ನಲ್ಲಿ ಸತ್ತ ಜನರ ಕಡೆಯವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರ್ತಾರೆ. ಆಗ ಬ್ರಿಟಿಷ್ ಗೌರ್ಮೆಂಟ್ ಸತ್ತವರಿಗಾಗಿ 25 ರೂಪಾಯಿಗಳ ಪರಿಹಾರವನ್ನ ಮಂಜೂರು ಮಾಡುತ್ತೆ ಮತ್ತು ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಒಂದು ಹಾಳೆಯ ಮೇಲೆ ಸೈನ್ ಮಾಡಿಸ್ತಿರ್ತಾರೆ. ಆದ್ರೆ ಈಗಲೂ ತುಂಬಾ ಜನ ಹಣ ತಗೊಳ್ಳದೆ ಹೋರಾಟ ಮಾಡ್ತಿರ್ತಾರೆ. ಇದರಿಂದ ಮೈಕಲ್ ಜನರ ಬಾಯಿ ಮುಚ್ಚಿಸೋಕೆ ಒಂದು ಪ್ಲಾನ್ ಮಾಡ್ತಾನೆ. ಇವರು ಬ್ರಿಟಿಷ್ ಗೌರ್ಮೆಂಟ್ ಜನರ ಜೊತೆ ಇದೆ ಅಂತ ತೋರಿಸಿಕೊಳ್ಳಕ್ಕೆ ಒಂದು ಎನ್ಕ್ವೈರಿ ಕಮಿಷನ್ ನ ಕೂಡಿಸ್ತಾರೆ. ಇದರಲ್ಲಿ ನಾಯರ್ ಕೂಡ ಇರ್ತಾನೆ. ಏಕೆಂದರೆ ನಾಯರ್ ಕೂಡ ಬ್ರಿಟಿಷರಿಗಾಗಿ ಕೆಲಸ ಮಾಡ್ತಿರ್ತಾನೆ. ನಾಯರ್ ಮೀಟಿಂಗ್ಗೆ ಹೋಗ್ತಿದ್ದಾಗ ಆತನಿಗೆ ಗೇಟ್ ಅಲ್ಲಿ ಒಬ್ಬ ಹುಡುಗ ಕಾಣ್ತಾನೆ. ಈತ ಈ ಹತ್ಯಾಕಾಂಡದಲ್ಲಿ ಬದುಕಿರ್ತಾನೆ. ಆದ್ರೆ ಆತನ ಪೂರ್ತಿ ಫ್ಯಾಮಿಲಿ ಸತ್ತೋಗಿರುತ್ತೆ. ಈತನ ಕೈಯಲ್ಲಿ ಒಂದು ಪೇಂಟಿಂಗ್ ಇರುತ್ತೆ. ಆದ್ರೆ ನಾಯರ್ ಏನು ಮಾತಾಡದೆ ಮೀಟಿಂಗ್ ರೂಮ್ಗೆ ಹೋಗ್ತಾನೆ. ಇಲ್ಲಿ ಡಯರ್ ಹೋರಾಟ ಮಾಡ್ತಿದ್ದವರ ಎಲ್ಲರ ಕೈಯಲ್ಲಿ ಆಯುಧಗಳಿದ್ವು, ಅದಕ್ಕೆ ಅವರ ಮೇಲೆ ಫೈರಿಂಗ್ ಮಾಡಬೇಕಾಯ್ತು ಅಂತ ಹೇಳ್ತಾನೆ. ಆಗ ನಾಯರ್, ಅವರ ಹತ್ರ ಆಯುಧಗಳಿದ್ದರೆ ಎಷ್ಟು ಜನ ಪೊಲೀಸರಿಗೆ ಗಾಯವಾಯಿತು ಅಥವಾ ಸತ್ತೋದ್ರು ಅಂತ ಕೇಳ್ತಾನೆ. ಆದ್ರೆ ಅವರ ಹತ್ರ ಯಾವುದೇ ಉತ್ತರ ಇರಲ್ಲ. ಈಗ ನಾಯರ್ ತೀರತ್ ಸಿಂಗ್ ಹತ್ರ ಬಂದು ಇವರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಡಯರ್ ಬರ್ತಾನೆ. ಡಯರ್ ಮಾತಿಂದ ನಾಯರ್ಗೆ ಡಯರ್ ಸುಳ್ಳುತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾಯರ್ಗೆ ಜಾನಿಸನ್ ಎಂಬ ಒಬ್ಬ ಸೈನಿಕ ಸಿಗ್ತಾನೆ. ಇವನ ಕಾಲನ್ನ ಡಯರ್ ಮುರಿದಿರ್ತಾನೆ. ಇದರಿಂದ ನಾಯರ್ಗೆ ಡಯರ್ ಎಷ್ಟು ಕ್ರೂರಿ ಅಂತ ಅರ್ಥವಾಗುತ್ತೆ. ನಾಯರ್ ಅಲ್ಲಿಂದ ಹೋಗ್ತಿದ್ದಾಗ ಮತ್ತೆ ಅವನಿಗೆ ಅದೇ ಹುಡುಗ ಕಾಣ್ತಾನೆ. ಈತ ಪೋಸ್ಟ್ ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲೇ ನಿಂತಿರ್ತಾನೆ. ಆದ್ರೆ ನಾಯರ್ ಏನು ಮಾತಾಡದೆ ಮನೆಗೆ ಬರ್ತಾನೆ. ಆದ್ರೆ ಅದೇ ಹುಡುಗನ ಚಿಂತೆಯಲ್ಲಿ ನಾಯರ್ಗೆ ಅವತ್ತು ನಿದ್ದೆ ಬರಲ್ಲ. ಅವನು ಬೆಳಗ್ಗೆ ಆದಾಗ ಆ ಹುಡುಗನನ್ನ ಭೇಟಿಯಾಗೋಕೆ ಹೋಗ್ತಾನೆ. ಇಲ್ಲಿ ನಾಯರ್ ಆ ಹುಡುಗನಿಗೆ, ಈ ಹೋರಾಟ ಆಂದೋಲನಗಳಿಂದ ಏನೂ ಆಗಲ್ಲ, ನೀನು ಸ್ಕೂಲ್ಗೆ ಹೋಗು, ನನ್ನದೊಂದು ಶಾಲೆ ಇದೆ, ಅದರಲ್ಲಿ ನಾನು ಸೇರಿಸ್ತೀನಿ, ಚೆನ್ನಾಗಿ ಓದ್ಕೋ ಅಂತ ಹೇಳ್ತಾನೆ. ಆಗ ಆ ಹುಡುಗ, ನಾನು ನನ್ನ ತಾಯಿ ಮತ್ತು ತಂಗಿ ಜೊತೆ ಆ ಹೋರಾಟಕ್ಕೆ ಹೋಗಿದ್ದೆ. ಅಲ್ಲಿ ಡಯರ್ ಒಂದು ವಾರ್ನಿಂಗ್ ಸಹ ಕೊಡದೆ ನಮ್ಮ ಮೇಲೆ ಫೈರಿಂಗ್ ಮಾಡಿದ್ದ. ಇದರಿಂದ ನಾನು ನನ್ನ ಫ್ಯಾಮಿಲಿನ ಕಳ್ಕೊಂಡೆ. ಈಗ ನಾನು ಓದಿ ಏನ್ ಮಾಡ್ಲಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಾಯರ್ ಮನಸ್ಸು ವಿಚಲಿತ ಆಗುತ್ತೆ. ಅವನು ಸಾಯಂಕಾಲ ಒಂದು ಬ್ರಿಟಿಷ್ ಪಾರ್ಟಿಗೆ ಹೋಗ್ತಾನೆ. ಆದ್ರೆ ಅವನಿಗೆ ಅಲ್ಲಿರೋಕೆ ಮನಸ್ಸು ಬರ್ತಿರಲ್ಲ. ಆತ ಬರೀ ಆ ಹುಡುಗನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ನಾಯರ್ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಹೋಗ್ತಾನೆ. ಆದ್ರೆ ಅವನಿಗೆ ಒಳಗೆ ಹೋಗಲು ಬಿಡಲ್ಲ. ಏಕೆಂದ್ರೆ ಅಲ್ಲಿ ಒಂದು ಬೋರ್ಡ್ ಮೇಲೆ ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಬರೆದಿರುತ್ತೆ. ಅದನ್ನ ನೋಡಿ ನಾಯರ್ಗೆ ಬೇಜಾರಾಗುತ್ತೆ. ಆದ್ರೆ ಅವನು ಏನು ಮಾಡೋ ಹಾಗೆ ಇರೋದಿಲ್ಲ.
ಮಾರನೇ ದಿನ ಎನ್ಕ್ವೈರಿ ಕಮಿಷನ್ ಡಯರ್ನ ನಾಟ್ ಗಿಲ್ಟಿ ಅಂತ ಹೇಳುತ್ತೆ. ಆದ್ರೆ ನಾಯರ್ ಒಬ್ಬನೇ ಗಿಲ್ಟಿ ಅಂತ ಹೇಳ್ತಾನೆ. ಆದ್ರೆ ಮೆಜಾರಿಟಿ ನಾಟ್ ಗಿಲ್ಟಿ ಅಂತ ಹೇಳಿದ್ದರಿಂದ ಡಯರ್ ಮೇಲಿದ್ದ ಕೇಸ್ನ ವಜಾ ಮಾಡ್ತಾರೆ. ಆಗ ತೀರತ್ ನಾಯರ್ಗೆ ಬ್ರಿಟಿಷರ ವಿರುದ್ಧ ಹೋಗ್ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಾಯರ್ ಸುಮ್ಮನಾಗ್ತಾನೆ. ಮಾರನೇ ದಿನ ನಾಯರ್ಗೆ ಆ ಹುಡುಗ ಸೂಸೈಡ್ ಮಾಡ್ಕೊಂಡ ಅಂತ ಗೊತ್ತಾಗುತ್ತೆ. ಆಗ ನಾಯರ್ ಅವನನ್ನ ನೋಡೋಕೆ ಹೋಗ್ತಾನೆ. ಆಗ ಅಲ್ಲಿ ದಿಲ್ಪ್ರೀತ್ ಅನ್ನೋ ಹುಡುಗಿ ಇರ್ತಾಳೆ. ಈಕೆ ನಾಯರ್ಗೆ, ನಾನು ನಿಮ್ಮಂತ ವಕೀಲ ಆಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀವು ಕೂಡ ಅಧಿಕಾರಿಗಳ ಮುಂದೆ ಸೋಲಪ್ಕೋತೀರಾ ಅಂತ ಗೊತ್ತಿದ್ದಿಲ್ಲ ಅಂತ ಹೇಳ್ತಾಳೆ. ದಿಲ್ಪ್ರೀತ್ ಕೂಡ ಲಾಯರ್ ಆಗಿರ್ತಾಳೆ. ಆಗ ನಾಯರ್, ಬ್ರಿಟಿಷರ ವಿರುದ್ಧ ಹೋರಾಡೋಕೆ ಆಗಲ್ಲ, ನಾನೊಬ್ಬನೇ ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹೇಗೆ ನಡೀತಾ ಇದೆ ಹಾಗೆ ನಡೀಲಿ ಅಂತ ಹೇಳ್ತಾನೆ. ಈಗ ಸೀನ್ 2 ದಿನಗಳ ನಂತರ ಶಿಫ್ಟ್ ಆಗುತ್ತೆ. ದಿಲ್ಪ್ರೀತ್ ಡಯರ್ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕಿರ್ತಾಳೆ. ಈ ವಿಷಯ ಮೈಕಲ್ಗೆ ಗೊತ್ತಾದಾಗ ಆತ ತೀರತ್ನ ಕರೀತಾನೆ. ಮೈಕಲ್ ತೀರತ್ಗೆ ಈ ಕೇಸ್ ಬಗ್ಗೆ ಗೊತ್ತಾದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಆಂದೋಲನಗಳು ಹೆಚ್ಚಾಗುತ್ತೆ, ಅದಕ್ಕೆ ಒಂದೇ ಹಿಯರಿಂಗ್ ನಲ್ಲಿ ಈ ಕೇಸ್ ಕ್ಲೋಸ್ ಆಗುವಂತೆ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆಗ ತೀರತ್, ದಿಲ್ಪ್ರೀತ್ ಹೊಸದಾಗಿ ಲಾಯರ್ ಆಗಿದ್ದಾಳೆ, ಆಕೆಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಕೇಸ್ನ ಈಸಿಯಾಗಿ ಗೆಲ್ಬಹುದು ಅಂತ ಹೇಳ್ತಾನೆ. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಏಕೆಂದ್ರೆ ಜಡ್ಜ್ ಮಕಾಡೆಗೆ ಇಂಡಿಯನ್ಸ್ ಅಂದ್ರೆ ಸಿಂಪತಿ ಇರುತ್ತೆ, ಅದಕ್ಕೆ ಅವರು ಭಯಪಡ್ತಿರ್ತಾರೆ. ಈಗ ಕೋರ್ಟ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ದಿಲ್ಪ್ರೀತ್ ಬರ್ತಾಳೆ. ಆದ್ರೆ ದಿಲ್ಪ್ರೀತ್ ಈ ಕೇಸ್ನ ನಾಯರ್ ವಾದ ಮಾಡ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಈಗ ಸ್ಟೋರಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ನಾಯರ್ಗೆ ಆ ಹುಡುಗನ ಮರೆಯೋಕೆ ಆಗ್ತಿರಲ್ಲ. ಅದಕ್ಕೆ ಅವನು ದಿಲ್ಪ್ರೀತ್ಗೆ ಡಯರ್ ವಿರುದ್ಧ ಕೇಸ್ ದಾಖಲಿಸುವಂತೆ ಹೇಳ್ತಾನೆ. ಏಕೆಂದ್ರೆ ನಾಯರ್ ಡೈರೆಕ್ಟ್ ಆಗಿ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವರು ನಾಯರ್ನ ತಡಿಬಹುದು ಅಂತ ಅನ್ಕೋತಾನೆ. ಅದಕ್ಕೆ ನಾಯರ್ ದಿಲ್ಪ್ರೀತ್ ಮುಖಾಂತರ ಕೇಸ್ ದಾಖಲಿಸಿ ಡಯರ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾನೆ. ಈಗ ಕೋರ್ಟಲ್ಲಿ ನಾಯರ್ ಬರ್ತಾನೆ. ಈತ ಜಡ್ಜ್ಗೆ ಡಯರ್ ಹತ್ಯಾಕಾಂಡ ಮಾಡಿದ ಜನ ಕರ್ಫ್ಯೂ ಇತ್ತು, ಆದ್ರೂ ಅಷ್ಟು ಜನ ಅಲ್ಲಿ ಹೇಗೆ ಸೇರಿದ್ರು ಅಂತ ಗೊತ್ತಾಗ್ಬೇಕಂದ್ರೆ ಅಲ್ಲಿನ ತಹಶೀಲ್ದಾರ್ ಆದ ಕತಾರ್ ಸಿಂಗ್ ನ ಕರೀತಾನೆ. ನಾಯರ್ ಕತಾರ್ ಸಿಂಗ್ಗೆ ಏಪ್ರಿಲ್ 13 ಕರ್ಫ್ಯೂ ಇದ್ರು, ಅಷ್ಟು ಜನ ಅಲ್ಲಿ ಹೇಗೆ ಸೇರೋಕೆ ಬಿಟ್ರಿ ಅಂತ ಕೇಳ್ತಾನೆ. ಆಗ ಕತಾರ್, ಅವರ ಕೈಯಲ್ಲಿ ಆಯುಧಗಳಿದ್ದು, ಅದಕ್ಕೆ ನನಗೆ ಭಯ ಆಗಿ ಡಯರ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಂತ ಹೇಳ್ತಾನೆ. ಆಗ ನಾಯರ್, ನೀವು ಇನ್ಫಾರ್ಮ್ ಮಾಡಬೇಕಾಗಿದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕಾಗಿತ್ತು, ಅಷ್ಟಕ್ಕೂ ಡಯರ್ ಆರ್ಮಿ ಜನರಲ್, ನೀವು ಅಷ್ಟು ಬೇಗ ಅವರಿಗೆ ಹೇಗೆ ಇನ್ಫಾರ್ಮೇಶನ್ ಕೊಟ್ರಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಕತಾರ್ ಸಿಂಗ್ ಹತ್ರ ಯಾವುದೇ ಉತ್ತರ ಇರಲ್ಲ. ಆಗ ನಾಯರ್ ಜಡ್ಜ್ಗೆ ಅವತ್ತು ಜನರಲ್ ಡಯರೇ ಬೇಕಂತ ಅಲ್ಲಿ ದಂಗೆ ನಡೀತಾ ಇದೆ ಅಂತ ಸುದ್ದಿ ಹಬ್ಬಿಸಿದ್ದು ಮತ್ತು ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಡಯರ್ ಅವತ್ತು ಒಂದು ಪ್ಲೇನ್ ನ ಜಲಿಯನ್ ವಾಲಾಬಾಗ್ ಮೇಲೆ ಕಳಿಸಿದ್ರು, ಏಕೆಂದ್ರೆ ಅವರು ಆದಷ್ಟು ಜನರನ್ನ ಕೊಲ್ಲಬೇಕು ಅಂತ ಅನ್ಕೊಂಡಿದ್ರು, ಇದೊಂದು ಪ್ಲಾನ್ ಮರ್ಡರ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ಈಗ ಡಯರ್ ಮೇಲೆ ಒಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾನೆ. ಈಗ ಕೇಸ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ನ್ಯೂಸ್ ಪೇಪರ್ ನಲ್ಲಿ ಡಯರ್ ಬಗ್ಗೆ ಆರ್ಟಿಕಲ್ ಬರುತ್ತೆ. ಇದರಿಂದ ಮೈಕಲ್ ತೀರತ್ ಮತ್ತು ಡಯರ್ನ ಕರೆದು, ಈ ವಿಷಯ ಕ್ರೌನ್ ಹತ್ರ ಮುಟ್ಟಿದ್ರೆ ನಮಗೆ ತೊಂದರೆ ಆಗುತ್ತೆ, ಆದಷ್ಟು ಬೇಗ ಈ ಕೇಸ್ನ ಮುಗಿಸ್ಬೇಕು ಅಂತ ಹೇಳ್ತಾನೆ. ಆಗ ತೀರತ್, ಮೆಕನ್ಲೆ ಎಂಬ ಒಬ್ಬ ವಕೀಲ ಇದ್ದಾನೆ, ಆತ ನಮ್ಮ ಪರವಾಗಿ ಕೇಸ್ ವಾದ ಮಾಡಬಹುದು ಅಂತ ಹೇಳ್ತಾನೆ. ಆಗ ಮೈಕಲ್ ಅವನನ್ನ ಕರೆದುತ್ತಾ ಅಂತ ಹೇಳ್ತಾನೆ. ತೀರತ್ ಸಿಂಗ್ ಮೆಕನ್ಲೆ ಹತ್ರ ಹೋಗಿ, ನೀನು ಬ್ರಿಟಿಷರ ಪರವಾಗಿ ವಾದ ಮಾಡಿದ್ರೆ ಅವರು ನಿನ್ನ ಬ್ರಿಟಿಷ್ ಆನರ್ ನಿಂದ ಸನ್ಮಾನಿಸ್ತಾರೆ ಅಂತ ಹೇಳ್ತಾನೆ. ಆಗ ಮೆಕನ್ಲೆ ಸರಿ ಅಂತ ಒಪ್ಕೋತಾನೆ. ಕೋರ್ಟ್ ಡೇಟ್ ಬಂದಾಗ ಮೆಕನ್ಲೆ ಕೋರ್ಟ್ಗೆ ಬರ್ತಾನೆ. ಈತ ಜಡ್ಜ್ಗೆ ಮೀಡಿಯಾನ ಕೋರ್ಟ್ ನಿಂದ ಹೊರಗೆ ಕಳಿಸುವಂತೆ ಹೇಳ್ತಾನೆ. ಆದ್ರೆ ನಾಯರ್, ಮೀಡಿಯಾ ಇದ್ರೆ ಪ್ರತಿ ಭಾರತೀಯರಿಗೂ ನಿಜ ಗೊತ್ತಾಗುತ್ತೆ ಅಂತ ಇರ್ತಾನೆ. ಆದ್ರೆ ಜಡ್ಜ್ ಮೀಡಿಯಾನ ಹೊರಗೆ ಕಳಿಸ್ತಾನೆ. ಈಗ ಮೆಕನ್ಲೆ, ಡಯರ್ ಜಲಿಯನ್ ವಾಲಾಬಾಗ್ ನಲ್ಲಿ ಶೂಟ್ ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ಆಕ್ಚುಲಿ ಜಲಿಯನ್ ವಾಲಾಬಾಗ್ ನಲ್ಲಿ ಇದ್ದ ದಂಡಾ ಫೌಜ್ ನ ಲೀಡರ್ ತನ್ವೀರ್ ಚೌಧರಿ ಏಪ್ರಿಲ್ 10ಕ್ಕೆ ಬ್ರಿಟಿಷ್ ಪ್ರೊಫೆಸರ್ ಮಾರ್ತಾ ಜೊತೆ ಬಲಾತ್ಕಾರ ಮಾಡಿದ್ದ. ಇದು ಸಾಬೀತು ಮಾಡೋಕೆ ನಾನು ಮಾರ್ತನ ಕಟಕಟೆಯಲ್ಲಿ ಕರೆಯಲು ಅನುಮತಿ ಬೇಕು ಅಂತ ಹೇಳ್ತಾನೆ. ಈಗ ಮಾರ್ತನ ಕರೆಯಲಾಗುತ್ತೆ. ಮಾರ್ತಾ ಜಡ್ಜ್ಗೆ, ನಾನು ಏಪ್ರಿಲ್ 10ಕ್ಕೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾಗ ತನ್ವೀರ್ ನನ್ನ ಜೊತೆ ಬಲವಂತ ಮಾಡಿದ್ದ ಅಂತ ಹೇಳ್ತಾಳೆ. ಆಗ ಮೆಕನ್ಲೆ, ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ತನ್ವೀರ್ಗೆ ಶಿಕ್ಷೆ ಆಗಿತ್ತು, ಅದಕ್ಕೆ ತನ್ವೀರ್ ಕಡೆಯವರು ಏಪ್ರಿಲ್ 13ಕ್ಕೆ ವಾಲಾಬಾಗ್ ನಲ್ಲಿ ಸೇರಿ ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ರು, ಅದಕ್ಕೆ ಡಯರ್ಗೆ ಅವನ ಮೇಲೆ ಶೂಟ್ ಮಾಡಬೇಕಾಯಿತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಮೆಕನ್ಲೆ ಒಂದು ಹೊಸ ಸ್ಟೋರಿನೇ ಕ್ರಿಯೇಟ್ ಮಾಡಿರ್ತಾನೆ. ಇದನ್ನ ಕೇಳಿ ಜಡ್ಜ್ ಮುಂದಿನ ವಿಚಾರಣೆಗೆ ಡೇಟ್ ಕೊಡ್ತಾನೆ. ಈಗ ಮೆಕನ್ಲೆ ತೀರತ್ ಸಿಂಗ್ಗೆ, ನಾವು ಒಂದು ಸುದ್ದಿ ಹಬ್ಬಿಸಬೇಕು, ಅದೇನೆಂದರೆ ನಾಯರ್ ಬಲಾತ್ಕಾರ ಮಾಡಿದವನ ಪರವಾಗಿ ಕೇಸ್ ವಾದ ಮಾಡ್ತಿದ್ದಾನೆ ಅಂತ ಹೇಳಬೇಕು ಅಂತ ಹೇಳ್ತಾನೆ. ಈಗ ತೀರತ್ ಹಾಗೆ ಮಾಡ್ತಾನೆ. ಇದರಿಂದ ಜನ ರೊಚ್ಚಿಗೆ ಹೇಳ್ತಾರೆ, ಇವರು ತನ್ವೀರ್ ಯಾರೇ ಆಗಿದ್ರು ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾಯರ್ ಸಿಕ್ಕಾಗ ಅವನ ಮುಖಕ್ಕೆ ಮಸಿ ಬಳಿತಾರೆ. ಇದರಿಂದ ನಾಯರ್ ಹೆಸರು ಎಲ್ಲ ಕಡೆ ಹಾಳಾಗುತ್ತೆ. ಆದ್ರೆ ನಾಯರ್ ಎದೆಗುಂದೋದಿಲ್ಲ. ಈಗ ದಿಲ್ಜಿತ್ ಮಾರ್ತಾ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಮಾರ್ತಾ ಕಾಲೇಜ್ಗೆ ಹೋಗ್ತಾಳೆ. ಈ ಕಡೆ ನಾಯರ್ ತನ್ವೀರ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಈಗ ಇವರಿಗೆ ಕೆಲವು ವಿಷಯ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಕೋರ್ಟ್ ಡೇಟ್ ಬರುತ್ತೆ. ಇಲ್ಲಿ ದಿಲ್ಜಿತ್ ಮಾರ್ತಾಗೆ ಕ್ವಶನಿಂಗ್ ಮಾಡ್ತಾಳೆ. ದಿಲ್ಜಿತ್ ಮಾರ್ತಾಗೆ ತನ್ವೀರ್ ಬಲಾತ್ಕಾರ ಮಾಡೋಕೆ ಬಂದಾಗ ನೀವ್ಯಾಕೆ ಕೂಗಿಲ್ಲ ಅಂತ ಕೇಳ್ತಾಳೆ. ಆಗ ಮಾರ್ತಾ, ನಾನು ಭಯಪಟ್ಟಿದ್ದೆ, ಅದಕ್ಕೆ ಏನು ಮಾತಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ದಿಲ್ಜಿತ್, ನಾವು ಕಾಲೇಜ್ನಲ್ಲಿ ಎನ್ಕ್ವೈರಿ ಮಾಡಿದಾಗ ನಿಮ್ಮ ಮತ್ತು ತನ್ವೀರ್ ನಡುವಿನ ಸಂಬಂಧ ಬಗ್ಗೆ ನಮಗೆ ಗೊತ್ತಾಯ್ತು. ಅಷ್ಟಕ್ಕೂ ಬಲಾತ್ಕಾರ ನಡೆದ ಜಾಗದ ಬಗ್ಗೆ ನೋಡೋದಾದ್ರೆ ಅದು ಕಾಲೇಜ್ ಕಾಂಪೌಂಡ್ ನಲ್ಲಿದೆ ಮತ್ತು ಅದಕ್ಕೆ ಅಕ್ಕಪಕ್ಕ ಕ್ಲಾಸ್ ರೂಮ್ಗಳಿದ್ದಾವೆ. ಅಲ್ಲಿ ಏನಾದ್ರೂ ನಡೆದ್ರೆ ಖಂಡಿತ ಯಾರು ಗಮನಿಸೋದೇ ಇರಲ್ಲ ಅಂತ ಹೇಳ್ತಾಳೆ. ಈಗ ಮಾರ್ತಾ ಹತ್ರ ಏನು ಹೇಳೋಕೆ ಇರೋದಿಲ್ಲ. ಈಗ ಮಾರ್ತಾ ನಿಜ ಹೇಳ್ತಾಳೆ. ಮಾರ್ತಾ, ಆಕ್ಚುಲಿ ನಾನು ಮತ್ತು ತನ್ವೀರ್ ಒಬ್ಬರನ್ನೊಬ್ಬರು ಲವ್ ಮಾಡ್ತಿದ್ವಿ, ಆದ್ರೆ ಅದು ಪ್ರಿನ್ಸಿಪಲ್ಗೆ ಗೊತ್ತಾದಾಗ ಅವನಿಗೆ ಜೈಲಾಯ್ತು. ಏಕೆಂದ್ರೆ ನಾನು ಬ್ರಿಟಿಷ್ ಹುಡುಗಿ ಮತ್ತು ತನ್ವೀರ್ ಇಂಡಿಯನ್, ಅದಕ್ಕೆ ಅವರು ಫೋರ್ಸ್ ಮಾಡಿ ತನ್ವೀರ್ ವಿರುದ್ಧ ಬಲಾತ್ಕಾರದ ಕೇಸ್ ಹಾಕಿಸಿದ್ರು ಅಂತ ಹೇಳ್ತಾಳೆ.
ಈಗ ಮೆಕನ್ಲೆ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಜಡ್ಜ್ ನಾಯರ್ಗೆ ನೀವು ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ನ ತೋರಿಸಿ ಅಂತ ನೆಕ್ಸ್ಟ್ ಡೇಟ್ ಕೊಡ್ತಾರೆ. ಈಗ ನಾಯರ್ ಎವಿಡೆನ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಜೆನಿಸರ್ ಬಗ್ಗೆ ಗೊತ್ತಾಗುತ್ತೆ. ಜೆನಿಸರ್ ಡಯರ್ ಹತ್ರ ಕೆಲಸ ಮಾಡ್ತಿರ್ತಾನೆ. ಜಾನಿಸರ್ ಡ್ಯೂಟಿಗೆ ಒಂದು ದಿನ ಲೇಟ್ ಬಂದಾಗ ಡಯರ್ ಕೋಪದಲ್ಲಿ ಅವನಿಗೆ ಬೂಟ್ ಕಾಲಲ್ಲಿ ಹೊಡೆದಿರ್ತಾನೆ. ಇದರಿಂದ ಜಾನಿಸರ್ಗೆ ಈಗಲೂ ಸರಿಯಾಗಿ ನಡೆಯೋಕೆ ಬರ್ತಿರಲ್ಲ. ಜಾನಿಸರ್ ನಾಯರ್ಗೆ ಡಯರ್ ಫ್ರೆಂಡ್ ಒಬ್ಬನು ನಮಗೆ ಹೆಲ್ಪ್ ಮಾಡಬಹುದು, ಏಕೆಂದ್ರೆ ಆತನಿಗೂ ಡಯರ್ ಕೋಪದ ಬಗ್ಗೆ ಗೊತ್ತು, ಆತ ಕೂಡ ಡಯರ್ನ ತಡೆಯೋಕೆ ಟ್ರೈ ಮಾಡ್ತಿದ್ದ ಅಂತ ಹೇಳ್ತಾನೆ. ಈಗ ಕೋರ್ಟ್ ಡೇಟ್ ಬರುತ್ತೆ. ಇಲ್ಲಿ ನಾಯರ್ ಡಯರ್ಗೆ ನೀವು ಅವತ್ತು ಶೂಟ್ ಮಾಡೋ ಮುಂಚೆ ಅವರಿಗೆ ಯಾವ ರೀತಿ ವಾರ್ನಿಂಗ್ ಕೊಟ್ಟಿದ್ರಿ ಅಂತ ಕೇಳ್ತಾನೆ. ಆಗ ಡಯರ್ ಅವರು ತುಂಬಾ ಅಗ್ರೆಸಿವ್ ಆಗಿದ್ರು, ಅದಕ್ಕೆ ನಾವು ಯಾವುದೇ ವಾರ್ನಿಂಗ್ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಆಗ ನಾಯರ್ ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರು, ಆಗಲೇ ಹುಟ್ಟಿದ ಹಸುಗೂಸುಗಳಿದ್ವು, ಅವರಲ್ಲಿ ಯಾವ ಅಗ್ರೆಸಿವ್ನೆಸ್ ಇತ್ತು ಅಂತ ಕೇಳ್ತಾನೆ. ಈಗ ನಾಯರ್ ಜಡ್ಜ್ಗೆ ಜಾನಿಸರ್ ಸ್ಟೋರಿ ಹೇಳ್ತಾನೆ ಮತ್ತು ಡಯರ್ ಮೆಡಿಕಲ್ ರಿಪೋರ್ಟ್ ನ ತೋರಿಸ್ತಾನೆ. ಅದರಲ್ಲಿ ಡಯರ್ಗೆ ಕೋಪ ಯಾವಾಗಲೂ ಹೆಚ್ಚುತ್ತೆ ಅಂತ ಇರುತ್ತೆ ಮತ್ತು ನಾಯರ್ ಜಡ್ಜ್ಗೆ ಡಯರ್ ತನ್ನ ಬಾಲ್ಯದಿಂದಲೂ ಇಂಡಿಯನ್ಸ್ ಅಂದ್ರೆ ಇಷ್ಟಪಡ್ತಿರಲ್ಲ, ಅದಕ್ಕೆ ಆತ ಯಾವಾಗ ತನಗೆ ಅಧಿಕಾರ ಸಿಕ್ಕಿತು ಅವಾಗಿನಿಂದಲೇ ಇಂಡಿಯನ್ಸ್ ನ ತುಳಿತಾ ಬಂದಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಯರ್ ನಾಯರ್ ಕಾಲರ್ ನ ಹಿಡ್ಕೊತಾನೆ. ವಾತಾವರಣ ಶಾಂತವಾದ ಮೇಲೆ ಜಡ್ಜ್ ಇನ್ನೊಂದು ಡೇಟ್ ನ ಕೊಡ್ತಾನೆ. ಈಗ ಮೆಕನ್ಲೆ ತೀರತ್ಗೆ ಹೀಗೆ ಬಿಟ್ರೆ ನಾಯರ್ ಕೇಸ್ ಗೆಲ್ಲೋ ಚಾನ್ಸಸ್ ಇದೆ, ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ನಾಯರ್ ಮನೆ ಮೇಲೆ ಪೊಲೀಸ್ ರೈಡ್ ಮಾಡಿಸ್ತಾರೆ. ಏಕೆಂದ್ರೆ ನಾಯರ್ ಕೇಸ್ ಇನ್ಫಾರ್ಮೇಶನ್ಗಾಗಿ ಕೆಲವೊಂದು ನಿಷಿದ್ಧ ಜಾಗಕ್ಕೆ ಹೋಗಿರ್ತಾನೆ. ಈಗ ಪೊಲೀಸರು ನಾಯರ್ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ ಕೋರ್ಟ್ ಫೈನಲ್ ಹಿಯರಿಂಗ್ ಡೇಟ್ ಬರುತ್ತೆ. ಇಲ್ಲಿ ಜಡ್ಜ್ ಫೈನಲ್ ಸ್ಟೇಟ್ಮೆಂಟ್ ಕೊಡುವಂತೆ ಹೇಳ್ತಾನೆ. ಆದ್ರೆ ನಾಯರ್ ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ. ಅದಕ್ಕೆ ಅವರು ಜೂರಿ ಮೆಂಬರ್ಸ್ಗೆ ತಮ್ಮ ಡಿಸಿಷನ್ ಹೇಳುವಂತೆ ಹೇಳ್ತಾರೆ. ಅವರೆಲ್ಲರೂ ನಾಟ್ ಗಿಲ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜ್ ಡಯರ್ನ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತಾನೆ. ಈ ವಿಷಯ ನಾಯರ್ಗೆ ಗೊತ್ತಾದಾಗ ಆತ ಡಿಸಪಾಯಿಂಟ್ಮೆಂಟ್ ಆಗ್ತಾನೆ. ಈ ಕಡೆ ದಿಲ್ಜಿತ್ ಕೂಡ ತನ್ನ ಮನೆಗೆ ಹೋಗಿ ನನಗೆ ಲಾಯರ್ ಹುದ್ದೆ ಬೇಡ, ನನಗೆ ಮದುವೆ ಮಾಡಿಸಿ ಅಂತ ಹೇಳ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದು ದಿನ ನಾಯರ್ಗೆ ಕೃಪಾಲ್ ಸಿಂಗ್ ಲೆಟರ್ ಬರುತ್ತೆ. ಅದರಲ್ಲಿ ಕೃಪಾಲ್ ಸಿಂಗ್, ನೀವು ಯಾರನ್ನ ನೋಡಿ ಕೇಸ್ ವಾದ ಮಾಡೋಕೆ ರೆಡಿ ಆದ್ರು, ಅವನು ನನ್ನ ಮಗ ಹೇಡಿ ಅಲ್ಲ, ಅವನು ಸೂಸೈಡ್ ಮಾಡ್ಕೊಂಡಿರಲ್ಲ, ಬ್ರಿಟಿಷ್ ಸಿಪಾಯಿಗಳೇ ಅವನನ್ನ ಸಾಯಿಸಿರ್ಬೇಕು ಅಂತ ಹೇಳ್ತಾನೆ. ಈಗ ಲೆಟರ್ ಓದಿ ನಾಯರ್ ದಿಲ್ಜಿತ್ ಹತ್ರ ಹೋಗ್ತಾನೆ. ನಾಯರ್ ದಿಲ್ಜಿತ್ಗೆ ನಾವು ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡೋಣ ಅಂತ ಹೇಳ್ತಾನೆ. ಈಗ ಇವರು ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರೆ. ಆದ್ರೆ ಜಡ್ಜ್ ಫಸ್ಟ್ ಹಿಯರಿಂಗ್ ನಲ್ಲಿ ಇವರ ಕೇಸ್ ನ ರಿಜೆಕ್ಟ್ ಮಾಡ್ತಾನೆ. ಆಗ ನಾಯರ್ ಕೋಪದಲ್ಲಿ ಜಡ್ಜ್ಗೆ ಬೈದು ಬಿಡ್ತಾನೆ. ಇದರಿಂದ ಜಡ್ಜ್ ನಾಯರ್ ವಿರುದ್ಧ ಎನ್ಕ್ವೈರಿ ಕೂಡಿಸ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಜಡ್ಜ್ಗಳ ಒಂದು ಜ್ಯುವೆರಿ ಎನ್ಕ್ವೈರಿ ಮಾಡೋಕೆ ಕೂರ್ತಿರ್ತಾರೆ. ಇವರು ನಾಯರ್ಗೆ ನೀನು ಸಾರಿ ಕೇಳಿ ಇಲ್ಲಿಂದ ಹೋಗಬಹುದು, ಮತ್ತೆ ನೀನು ವಕಾಲತ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ನಾಯರ್ ಎದ್ದು ನಿಂತು ಎಲ್ಲರಿಗೆ, ನಾನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮಾಡಿದ್ದ ಡಯರ್ಗೆ ಶಿಕ್ಷೆ ಕೊಡಿಸಕ್ಕೆ ಆಗಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ. ಆದ್ರೆ ಈ ವಿಷಯ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಬೇಕು, ಏಕೆಂದ್ರೆ ಅಲ್ಲಿ ಪ್ರಾಣ ಕಳ್ಕೊಂಡವರ ಸಾವು ವ್ಯರ್ಥ ಆಗಬಾರದು ಅಂತ ಹೇಳ್ತಾನೆ. ಏಕೆಂದ್ರೆ ಅಲ್ಲಿ ಮೀಡಿಯಾದವರು ಇದ್ದಿದ್ದರಿಂದ ಈಗ ಡಯರ್ ವಿರುದ್ಧ ಎಲ್ಲ ಪೇಪರ್ ನಲ್ಲಿ ಆರ್ಟಿಕಲ್ ಬರುತ್ತೆ. ಇದರಿಂದ ಜನರ ಆಕ್ರೋಶ ಹೆಚ್ಚಾಗಿ ಎಲ್ಲ ಕಡೆ ಹೋರಾಟಗಳು ನಡೆಯುತ್ತೆ. ಇದರಿಂದ ಸಾಕಾಗಿ ಬ್ರಿಟಿಷ್ ಗೌರ್ಮೆಂಟ್ ಡಯರ್ ನ ಕೆಲಸದಿಂದ ವಜಾ ಮಾಡುತ್ತೆ. 4 ವರ್ಷಗಳ ನಂತರ ಡಯರ್ ಅನಾರೋಗ್ಯದಿಂದ ಸತ್ತೋಗ್ತಾನೆ. ಆದ್ರೆ ಮುಂದೆ ಹೋಗಿ ಮೈಕಲ್ ಡಯರ್ ನ ಲಂಡನ್ ನಲ್ಲಿ ಸರ್ದಾರ್ ಉಧಮ್ ಸಿಂಗ್ ಗುಂಡಿಕ್ಕಿ ಕೊಲ್ತಾನೆ. ಇದೆಲ್ಲ ಮಾಹಿತಿಯೊಂದಿಗೆ ಈ ಮೂವಿ ಇಲ್ಲಿ ಎಂಡ್ ಆಗುತ್ತೆ.